ಈಗ ಹೈವೇ ಆದ ನಂತರ ಸ್ವಲ್ಪ ಫ್ಲೈಓವರ್ ಅದೇ ಫ್ಲೈಓವರ್ ಆದ ನಂತರ ಸ್ವಲ್ಪ ಸೀದಾ ಹೋಗುವವರೆಗೂ ಸ್ವಲ್ಪ ವಿಶೇಷ ಆದರೆ ಶ್ರೀರಾಮ ಮಂದಿರ ಶಾಲೆಯ ಗ್ರೌಂಡಲ್ಲಿ ಊಟ ಅಲ್ಲಿ ಸರ್ವಧರ್ಮರು ಊಟ ಮಾಡಿದ್ದಾರೆ. ಕೆಲವು ಜನ ಈಗ ಆಜಾಜಿನ ಶರೀಫಾಜಿ ಮುಸ್ತಫಾಜಿ ಎಲ್ಲ ಬಂದರು, ಬರುವಾಗ ಎಂತ ಕೊಡಲಿಕ್ಕೆ ಉಂಟ ಮಾರ ಅಂತ. ಕೊಡಲಿಕ್ಕೆ ನಾವೇನಿಲ್ಲ, ಅವರೇ ನಮಗೆ ಕೊಡ್ತಾ ಇದ್ದಾರೆ. ಒಂದು ಚೀಲದಲ್ಲಿ ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಹೋದವರು. ಎಲ್ಲಾದರೂ ಮನೆಯಲ್ಲಿದ್ದರೂ ಏನದು ಬಿರುಗಾಳಿ ಬಂದರೂ ಕೂಡ ಸ್ಕೂಟರ್ ಹಿಡ್ಕೊಂಡು ಕಾರ್ ಹಿಡ್ಕೊಂಡು ಬಂದೊಂದು ಚಹಾ ಕುಡಿದು ಹೋಗೋದು ಅಭ್ಯಾಸ. ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕಂತ ಕನಸು ಕಾಡ್ತಾರೆ. ಎಲ್ಲ ನಮಗೆ ಕೋಟ್ಯಾಧೀಶರ ಆಗ್ಬೇಕನ್ನೋ ಆಸೆ ಅಲ್ಲ. ಆಕ್ಚುಲಿ ಒಂದು ಮರ್ಯಾದೆಯಿಂದ ಜೀವನ ಮಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಿರ್ಬೇಕು ಅನ್ನೋದೊಂದು ಉದ್ದೇಶ. ಈಗ ಅವನು ಅಷ್ಟೇ, KT ಮುಂದುವರಿಲಿಕ್ಕಿಲ್ಲ. ಇಷ್ಟು ಒಳ್ಳೆ ಹೆಸರಿರುವ ಒಂದು ಈ ಸಂಸ್ಥೆಯನ್ನು ಬಿಟ್ಟು ಯಾರದೋ ಕೈ ಕೆಳಗೆ ಅವನು ಕೆಲಸ ಮಾಡೋದಕ್ಕಿಂತ ಇಲ್ಲಿ ಅವನು ಇರಲಿ, ಇದರಲ್ಲಿ ಒಳ್ಳೆ ಹೆಸರು ಉಂಟು, ಅದನ್ನೇ ತೆಕ್ಕೊಳ್ಳಿ ಹೇಳೋದು ನಮ್ಮದು ಉದ್ದೇಶ. ನಿಮಗೆ ಕಲ್ಲಡ್ಕ ಕೂಡಲೇ ಬರುವಂತದ್ದು ಎಲ್ಲರ ಭಾವೈಕ್ಯತೆ ಬೆಸೆದು KT ತುಂಬಾ ವಿಶೇಷ. ಯಾಕೆಂದ್ರೆ ಕೆಳಗೆ ಹಾಲು ಮೇಲೆ ಡಿಕಾಷನ್. ಇದನ್ನೊಂದು ವಿಶೇಷ ಬರೋದಂದ್ರೆ ಹಿಂದೂ ಮುಸ್ಲಿಂ ದಗ್ಗೆನೂ ಅಷ್ಟೇ ಜೋರು ಮಟ್ಟದಲ್ಲಿ ಇರುತ್ತಲ್ಲ ಕಲ್ಲಡ್ಕದಲ್ಲಿ. ಆದ್ರೆ KT ಹೇಗೆ ಬೆಸಿಗೆ ನಿಮ್ಮ ಇಬ್ಬರ ಮಧ್ಯೆ ಬೆಸಿತ್ತೆ? ಅದು ಬೆಸಿಗೆ ಅಂದರೆ ರಾಜಣ್ಣ ಅಂದರೆ ಕರ್ನಾಟಕಕ್ಕೆ ಎಲ್ರಿಗೂ ಒಂದು ಬೇಕಾಗುವಂಥ ಜನ. ಬ್ರಾಹ್ಮಣ್ಸ್, ಇನ್ನೊಂದು ಕಡೆ ತಾವು ಅಂದರೆ ನಾವು ಈಗಲ್ಲ, ಬೆಳಗ್ಗೆ ಮಸೀದಿಯಿಂದ ಅಲ್ಲಿ ನಮಾಜಿ ಮಾಡಿ ಎಲ್ಲರೂ ಫಸ್ಟಿಗೆ ಬರುವಂಥದ್ದು ಸೀದಾ ನಮ್ಮದು ಗುರುಗಳಿಂದ ಹಿಡಿದು ಎಲ್ಲರೂ ಸೀದಾ ಇಲ್ಲಿಗೆ ಬರುವಂಥದ್ದು. ಬಂದು KTಯನ್ನು ಸವೆದು ಇಲ್ಲಿದ್ದು ಇಡ್ಲಿ ಸಾಂಬಾರು, ಕಡಲೆ ಅವಲಕ್ಕಿ, ಅದು ತುಂಬ ಅವರ ಅಪ್ಪ ಮತ್ತು ಅಜ್ಜ ಅವರ ಕಾಲದಿಂದಲೇ ಫೇಮಸ್ ಆದಂಥ ಐಟಮ್. ಆಗಿಂದಲೇ ನಾವು ಅವರೊಂದು ಅಭಿಮಾನಿ. ಸಣ್ಣ ನಾವು ಶಾಲೆಗೆ ಹೋಗುವಾಗಲೇ ಅವರೊಂದು ಈ ಕಡಲೆ ಅವಲಕ್ಕಿ, ಇಡ್ಲಿ ಸಾಂಬಾರು ಇದೊಂದು ಅಭಿಮಾನಿ. KT ಕೂಡ ಹಾಗೆ ಅವರೊಂದು ಕುಡಿಯೋದ ಜನ ಇಲ್ಲ. ಎಲ್ಲಿಯಾದರೂ ಒಂದು ಕನ್ನಡಕ ಬಂದ ನಾವು ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬಂದರೆ ಮನೆಯಲ್ಲಿ ಚಹಾ ಮಾಡಿ ಕೊಡೋದಿಲ್ಲ, KT ಕುಡಿಯುವಂತ ಇಲ್ಲಿ ಕರ್ಕೊಂಡು ಬಂದು ಒಂದು KT ಕುಡಿಸಿ ಇದರೊಂದು ರುಚಿಯನ್ನು ಅವರಿಗೆ ತೋರಿಸೇ ಕಳಿಸಿದ್ರು. ಸೊ ಆ ರುಚಿ ಇದು ಕರ್ಕೊಂಡೇ ಬರ್ತೀರಾ? ಗ್ಯಾರಂಟಿ. ಸೊ ಕಲ್ಲಡ್ಕದಲ್ಲಿ ಗಲಾಟೆ ಇಲ್ಲ ಅಂತೀರಾ? ಇಲ್ಲ, ಏನಿಲ್ಲ. ರಾಜಣ್ಣನ ಇರುವಂಥ ದಿವಸದಲ್ಲಿ ಯಾವುದು ಇನ್ನೂ ಬರಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಮೊದಲಾಗಿದೆ ಏನೋ, ಈಗ ಅಂಥ ಸಮಸ್ಯೆ ಏನೂ ಇಲ್ಲ. ಈಗಂದರೆ ರಾಜಣ್ಣನ ಹೇಗೆಂದರೆ ಸರ್ವಧರ್ಮಕ್ಕೂ ಅವರು ಉಪಕಾರಿ, ಕೊಂಡಿಯಾಗಿದೆ. ಅವರ ದಾನ ಧರ್ಮ ಎಲ್ಲ ಜಾತಿಯವರಿಗೂ, ಎಲ್ಲ ನಮ್ಮದು ಮಸೀದಿಗೂ ಕೊಡ್ತಾರೆ, ದೇವಸ್ಥಾನಕ್ಕೂ ಕೊಡ್ತಾರೆ, ಚರ್ಚಿಗೂ ಕೊಡ್ತಾರೆ, ಎಲ್ಲದಕ್ಕೂ ಕೊಡ್ತಾರೆ. ಅವರ ಗಿರಾಕಿಗಳು ಕೂಡ ಹಾಗೆ ಎಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಪಂಗಡದವರು ಬಂದು ಇಲ್ಲಿ ಚಹಾ ಕುಡಿಯುವಂಥದ್ದು. ಒಂದು ಅವರತ್ತೊಂದು ಬೆಸಿಗೆ ಅವರು ಎಷ್ಟೇ ರಸ್ ಇರಲಿ, ಅವರು ಹೋಗುವಾಗ ನಾವು ಬಂದರೆ ಒಂದು ಅವರಿಗೆ ಮಾತಾಡಲಿಕ್ಕೆ ನಡೀಲಿಕ್ಕೆ ಪುರುಸತ್ತಿಲ್ಲ, ಆದರೆ ಒಂದು ನಮಸ್ಕಾರ ಕೊಟ್ಟು ಅವರು ಹೋಗೋದನ್ನ ದಿನ ಇಲ್ಲ. ಯಾರಾದರೂ ಅವ್ರಿಗೆ ಪರಿಚಯ ಇದ್ದವರು ಸಾಧಾರಣ 99 ಪರಿಚಯದವರೇ ಬರೋದು. ಇವರಿಗೆ ಟೂರಿಸ್ಟ್ಗೆಂದಲೂ ಲೋಕಲ್ ಜಾಸ್ತಿ. ಈಗ ಹೈವೇ ಆದ ನಂತರ ಸ್ವಲ್ಪ ಫ್ಲೈಓವರ್ ಅದೇ ಫ್ಲೈಓವರ್ ಆದ ನಂತರ ಸ್ವಲ್ಪ ಸೀದಾ ಹೋಗುವವರೆಗೂ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಇವರಿಗೇನು ಕಮ್ಮಿ ಆಗಲಿಲ್ಲ, ದೇವರ ದೇಹದಿಂದ ನಡೀತಾ ಉಂಟು. ಇಲ್ಲಿ ಪುರುಸೊತ್ತಿಲ್ಲ. ಸಂಡೆ ಎಲ್ಲ ಅಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಬಂದು ಕಾದು ಚಹಾ ಕುಡಿದು ಹೋಗುವಂಥ ಪರಿಸ್ಥಿತಿ ಬಂದಿದೆ. ತುಂಬ ವಿಶೇಷ ಅಂತ ಹೇಳಿದ್ರೆ KT ಅಂದ ಕೂಡಲೇ ಬರುವಂಥದ್ದು ಎಲ್ಲರೂ ಭಯ ಪಡ್ತಾರೆ. ಕಲ್ಲಡ್ಕ ಅಂದ ಕೂಡಲೇ ಹಿಂದೂ ಮುಸ್ಲಿಮರು ಡೈಲಿ ಗಲಾಟೆ ಮಾಡ್ತಾರೆ ಅಂತೇಳಿ. ಹೀಗಾಗಿ ಒಂದು ಯಾವ ರೀತಿಯಲ್ಲಿ ಬಾಂಧವ್ಯಗಳಿರ್ತಾವೆ ಅನ್ನುವಂಥದ್ದು ನಾವು ಊರಿಗೆ ಹೋದ ಮೇಲೇ ಗೊತ್ತಾಗೋದು. ಹೊರಗೆ ನಿಂತರೆ ನಾವು ಬೇಕಾದಷ್ಟು ಪ್ರಚೋದನೆ ಭಾಷಣಗಳನ್ನು ಮಾಡಲಿಕ್ಕಾಗುತ್ತೆ, ಎಲ್ಲ ಆಗುತ್ತೆ. ಹೆಸರನ್ನು ಬಳಕೆ ಮಾಡಿಕೊಂಡು. ಆದರೆ ನಿಜವಾಗ್ಲೂ ಕಲ್ಲಡ್ಕ ಹಾಗಿಲ್ಲ. ತಮ್ಮ ಹೆಸರು ಸರ್? ನಮ್ಮದು ಮೊಹಮ್ಮದ್ ಜಕಾರಿಯಾ ಅಂತ. ರಾಜಣ್ಣನ ಸ್ವಲ್ಪ ಜೂನಿಯರ್ ಅಷ್ಟೇ. ನಾವು ಒಟ್ಟಿಗೆ ಶಾಲೆ ಹೋಗ್ತಿದ್ದಂಥ. ಅವರ ತಮ್ಮ ನನ್ನ ಕ್ಲಾಸ್ಮೇಟ್. ಹಾಗೆ ಮತ್ತು ಇಲ್ಲಿದ್ದು ಬಾಂಧವ್ಯ ಅಂದರೆ ಮೊನ್ನೆ ಇವರ ಮನೆ ಹೋಗ್ಲಿದ್ದೇ ಒಂದು ವಿಶೇಷ. ಅದು ಎಲ್ಲ ಜಾತಿ ಬೇರೆಯವರು ಅಂದರೆ ಮುಸ್ಲಿಂ ಹೆಂಗಸರು ಕೂಡ ರಾಜಣ್ಣನ ಮನೆಯಲ್ಲಿ ಕ್ಯೂ ಕಟ್ಟಿ ನಿಂತಿದ್ರು. ಎಲ್ಲ ಜಾತಿಯವರು ಕೂಡ ರಾಜಣ್ಣನ ಮನೆ ಹೋಗ್ಲಿಗೆ ಎಲ್ಲ ಜಾತಿಯವರು, ಅದರಲ್ಲಿ ಪ್ರಮುಖವಾಗಿ ಮುಸ್ಲಿಮು ಗಂಡಸರಲ್ಲ ಹೆಂಗಸರು ಹೈಯೆಸ್ಟ್ ಅಲ್ಲಿ ಕಾಣಲಿಕ್ಕೆ ಇತ್ತು. ನೀವು ಅದರದ್ದು ವಿಡಿಯೋ ಎಲ್ಲ ನೋಡಿರ್ಬೋದು. ಅಂದರೆ ಅದರಲ್ಲೇ ಗೊತ್ತಾಗ್ತದೆ ರಾಜಣ್ಣ ಹೇಗೆ KT ಅವರು ಇಲ್ಲಿದ್ದು ಈ ಕೋಮು ಸೌಹಾರ್ದತೆ ಹೇಗೆ ಅವರು ಅದನ್ನು ಇದು ಮಾಡಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗ್ತದೆ. ಅಂದರೆ ತುಂಬ ಜನ ಇದ್ದರು ಅಲ್ಲಿ. ಮನೆ ಒಳಗಡೆ ಹೋಗಿ ನೋಡುವಾಗ ಕೂಡ ಬುರ್ಕ ಹಾಕಿದ ಮಹಿಳೆಯರೇ ಜಾಸ್ತಿ ಇದ್ದರು. ಅಂಥ ಒಂದು ಪರಿಸ್ಥಿತಿ ರಾಜಣ್ಣ ಇಲ್ಲಿ ತಂದಿದ್ದಾರೆ ಖಂಡಿತ. ಅಂದರೆ ಅವತ್ತು ಆ ರೋಡಲ್ಲಿ ಹೋಗಲಿಕ್ಕೆ ಬ್ಲಾಕ್ ಆಗ್ತಿತ್ತು ರೋಡ್, ಅಷ್ಟು ಜನ ಇತ್ತು.
ಊಟಕ್ಕೂ ಕೂಡ ಅಷ್ಟು ಜನ ಇತ್ತು, ಕಂಡಾಪಟ್ಟೆ ರಶ್ ಇತ್ತು. ಇನ್ನೊಂದು ಅದು ವಿಶೇಷ ಆದರೆ ಶ್ರೀರಾಮ ಮಂದಿರ ಶಾಲೆಯ ಗ್ರೌಂಡಲ್ಲಿ ಗ್ರೌಂಡಲ್ಲಿ ಊಟ, ಶಾಲೆ ಗ್ರೌಂಡಲ್ಲಿ ಊಟ. ಅಲ್ಲಿ ಸರ್ವಧರ್ಮೀಯರು ಊಟ ಮಾಡಿದ್ದಾರೆ, ಅದೇ ಗ್ರೌಂಡಲ್ಲಿ ಸರ್ವಧರ್ಮೀಯರು ಊಟ ಮಾಡಿದ್ದಾರೆ. ಮತ್ತು ಅದು ಒಂದು ಮತ್ತೊಂದು ಪ್ರಮೇಯಕ್ಕೆ ಎಲ್ಲರೂ ಗೃಹ ಪ್ರವೇಶಕ್ಕೆ ನಾವು ಅವರಿಗೆ ಉಡುಗೊರೆ ಕೊಡುವಂಥದ್ದು, ಇದು ತಿರುಗಿ ನಮಗೆ ಅವರು ಉಡುಗೊರೆ ಕೊಟ್ಟದ್ದು. ಅದೊಂದು ವಿಶೇಷ. ಎಲ್ಲರೂ ಕೇಳ್ತಿದ್ರು. ಕೆಲವು ಜನ ಈಗ ಆಜಾಜಿದು ಶರೀಫಾಜಿ ಮುಸ್ತಫಾಜಿ ಎಲ್ಲ ಬರುವಾಗ ಎಂತ ಕೊಡಲಿಕ್ಕೆ ಉಂಟ ಮಾರೆ ಅಂತ. ಕೊಡಲಿಕ್ಕೆ ನಾವೇನಿಲ್ಲ, ಅವರೇ ನಮಗೆ ಕೊಡ್ತಾ ಇದ್ದಾರೆ. ಒಂದು ಚೀಲದಲ್ಲಿ ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಹೋದವರು ಆಚೆನ ಬರುವಾಗ ಸಾಲು ಗಟ್ಟಿ ಮಹಿಳೆಯರು ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಕೈಯಲ್ಲೂ ಒಂದೊಂದು ಚೀಲ ಉಂಟು. ಒಂದು ಎಲ್ಲ ಕಲರ್ ಒಂದು ಚೀಲದಲ್ಲಿ ಒಂದು ಟಿಫಿನಲ್ಲಿ ಸ್ವೀಟ್ಸ್ ಅದು ಇದೆಲ್ಲ ಕೊಟ್ಟಿದ್ದಾರೆ. ನಾವು ಅವರಿಗೆ ಕೊಡುವ, ನಿಜವಾಗಿ ಮನೆ ಮಕ್ಕಳಿಗೆ ನಾವು ಅವರಿಗೆ ಗಿಫ್ಟ್ ಕೊಡುವಂಥದ್ದು. ಇದು ಸೀದಾ ಉಲ್ಟ ಮಾಡಿ ನಮಗೆ ಅವರು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ, ಊಟ ಕೊಟ್ಟು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ಅದೇ ಅವ್ರದ್ದು ಸೌಹಾರ್ದ ಅಂತ. ಏನು ಸರ್ ಅದ್ರ ಕಾರಣ ಏನಾದ್ರು ಗಿಫ್ಟ್ ಕೊಡೋದಂತ ಹೇಳಿದ್ರೆ ಏನಿದು? ಈಗ ಅವ್ರು ಹೇಳಿದ್ರು ಈಗ ನಾವೇನಾದ್ರೂ ಗಿಫ್ಟ್ ಕೊಡ್ಬೇಕಾ ಅಂತ ಹೇಳಿ. ಗಿಫ್ಟ್ ತಗೊಳ್ಳೋ ವಿಷಯ ಇಲ್ಲ, ಅವರಿಗೆ ನಮ್ಮ ಮನೆ ಮಕ್ಕಳ ನೆನಪಿರಲಿ ಅಂತ ಹೇಳಿ ಒಂದು ಕಾಣಿಕೆ ಕೊಟ್ಟದ್ದು ನಾವು. ಆ ಮನೆಯದ್ದು ನಮ್ಮ ಮನೆ ಇವತ್ತು ಆಗಿತ್ತು, ಇವರನ್ನು ಕೊಟ್ಟಿದ್ದಾರೆ, ಆ ಪಾತ್ರ ನಮಗೆ ಯೂಸೇ ಆಗಬೇಕು ಅಂತೇಳಿ ಕೊಟ್ಟದ್ದು. ಅದಕ್ಕೆ ಖಾಲಿ ಪಾತ್ರ ಕೊಡೋದು ಸ್ವೀಟ್ ಆಗಿ ಕೊಟ್ಟಿದ್ದೇವೆ. ಇವರು ಎಷ್ಟು ವರ್ಷದಿಂದ ಸ್ನೇಹಿತರು? ಇವರು ಸಾಧಾರಣ ಒಂದು 30 ವರ್ಷ ಆಗ್ಬೋದು, 35 ವರ್ಷದಿಂದ ಸ್ನೇಹಿತರು. ನಿಮ್ಮ ಬ್ರದರ್ ಕ್ಲಾಸ್ಮೇಟ್ ಅಂತ? ಕ್ಲಾಸ್ಮೇಟ್. ಇವರು ಹುಸೇನಾಕ್ ಅಂತ. ಇವರು ಒಂದು ಟೈಮಲ್ಲಿ ಇದನ್ನು ಹೀಗೆ ಸರ್ ಮಿಕ್ಸ್ ಮಾಡೋದು. ಹಾಂ, ಇದು ಮಿಕ್ಸ್ ಮಾಡಿದಾಗ ಹೀಗಾಗುತ್ತೆ. ಹಾಂ ಸರ್ ಹೇಳಿ. ಇವರು ಹುಸೇನಾಕ್ ಅಂತ. 94 ನಾನು ಸೋತು ಹೋಗಿರುವಾಗ ನನಗೆ ಹೆಲ್ಪ್ ಮಾಡಿದವರು. ಮೊಹಮ್ಮದ್ ಜಕಾರಿಯಾ ಅಂತ. ಇಲ್ಲೇ ಇರು. ಕಲ್ಲಡ. ನಮ್ಮದು ಮತ್ತೊಂದು ವಿಶೇಷ ಅಂದರೆ, ಈಗ ಮನೆಯಲ್ಲಿ 9:30 10 ಗಂಟೆಗೊಂದು ನಾಷ್ಟೆಲ್ಲ ಆಗ್ತದೆ. ಆದರೆ 11-11:30 ಇಲ್ಲಿ ಬರದಿದ್ದರೆ ನಮಗೆ ನಿದ್ದೆ ಬರೋದಿಲ್ಲ. ಅವತ್ತಿನ ದಿವಸ ಪೂರ್ಣವಾಗಲಿಲ್ಲ. ಊರಲ್ಲಿದ್ದರೆ ಇಲ್ಲಿ 100% 100ಕ್ಕೆ 100 ಬಂದೇ ಬಿಡ್ತಾರೆ. ಮಳೆಗಾಲಿ ಬಂದರೂ ರೈನ್ ಕೋಟಿ ಹಾಕಾದರೂ ಸ್ಕೂಟ್ರಲ್ಲಿ ಬಂದು ಇಲ್ಲಿ ಒಂದು ತಿಂಡಿ ತಿಂದು ಒಂದು ಚಹಾ ಕುಡಿದು ಸಮಾಧಾನ. ಊರಲ್ಲಿದ್ದರೆ ಬರಲಿ 100% ಬರಲೇಬೇಕು. ಇಲ್ಲದಿದ್ದರೆ ಹೊರಗೆ ಹೋದರೆ ಹೋಯ್ತಲ್ಲ. ಇಲ್ಲಿ ಅದು ಮನೆಯಲ್ಲಿದ್ದರೂ ಏನು ಬಿರುಗಾಳಿ ಬಂದರೂ ಕೂಡ ಸ್ಕೂಟರ್ ಹಿಡ್ಕೊಂಡು ಕಾರ್ ಹಿಡ್ಕೊಂಡು ಬಂದೊಂದು ಚಹಾ ಕುಡಿದು ಹೋಗೋದು ಅಭ್ಯಾಸ, ಅದು ಅವರಿಗೂ ಗೊತ್ತುಂಟು. ರಾಜಣ್ಣನವರೇ, ತಮ್ಮ ಜೀವನದಲ್ಲಿ ಸುಮಾರು ವಿಷಯಗಳಂತ ಹೇಳಿದರೆ ಎಲ್ಲರೊಟ್ಟಿಗೂ ಒಂದು ಚೈನ್ ಲಿಂಕ್ ಆಗಿ ಜೀವನ ಬರುತ್ತೆ. ಇವರು ಯಾರು ಸರ್? ಇವರು ವಿಶೇಷವಾಗಿ ಇವರು ಸುರಾಜ್ ಬೀದಿನ ಮಾಲಕರು, ಹುಸೇನಾಕ ಅಂತ. ಇದು ಕಲ್ಲಡಕದವರೇ, ಇದು ಬೀದಿ ಮಾಲೀಕರು ಇವರು. ನಾನು 94ರಲ್ಲಿ ಸೋತು ಹೋಗಿದ್ದೆ. ಲಕ್ಷ್ಮೀ ನಿವಾಸದಲ್ಲಿರುವಾಗ ನನಗೆ ಆಧರಿಸಿದ್ದರು ಇವರು ಆಧರಿಸಿದ್ದಾರೆ. ಟರ್ಮ್ನವರಿಗೆ ದುಡ್ಡು ಕೊಡ್ತಿದ್ರು. ಅದಕ್ಕೆ ನಾನು ಇವತ್ತಿನವರೆಗೆ ನಾನು ಅವರನ್ನು ಮರೆಯಲಿಲ್ಲ. ರಾಜ್ಯ ಜನತೆಗೆ ಏನು ಹೇಳ್ಬೇಕಂದ್ರೆ, ಕಲ್ಲಡ್ಕ ಅಂದರೆ ಎಲ್ಲರೂ ಭಯ ಪಡ್ತಾರೆ. ರಾಜ್ಯ ಇಲ್ಲಿದ್ರ ದಿಕ್ಸೂಚಿ ತಗೊಳುತ್ತೆ, ಆದರೆ ನೀವು ಕಲ್ಲಡ್ಕ ನೀವೇನಂತೀರ ದಿಕ್ಸೂಚಿಗೆ? ಇಲ್ಲಿ ಸ್ವಲ್ಪ ಸೌಹಾರ್ದದಿಂದಲೇ ಇದ್ದಾರೆ. ಯಾವುದೂ ಸೌಹಾರ್ದಕ್ಕೆ ಧಕ್ಕೆ ಆಗಿಲ್ಲ. ಏನೋ ಕೆಲವು ಸಣ್ಣ ಪುಟ್ಟ ಈಗ ಒಂದು ಮನೆಯಲ್ಲಿ ಆಗ್ತದೆ ಅಷ್ಟೇ, ಅದನ್ನು ದೊಡ್ಡ ಹೈಲೈಟ್ ಮಾಡಿದ್ದಾರೆ ಅಷ್ಟೇ. ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಮಾಡಿದ ಆ ಸಂದರ್ಭದಲ್ಲಿ ಆಗಿತ್ತು. ಅದು ಕೆಲವು ರಾಜ್ಯಕ್ಕೆ ಪ್ರೇರಿತವಾಗಿತ್ತು. ಈಗ ಇವರ ಮನೆ ಹತ್ರ ಯಾರಿಗಾದ್ರೂ ಒಂದು ತೊಂದರೆ ಆದವರು ಇಲ್ಲ. ನಮ್ಮ ಮನೆ ಹತ್ರ ನಾವು ಒಂದೇ ಕಡೆಗೆ ಇದ್ದೇವೆ, ಇವರು ಎಲ್ಲ ಒಂದೇ ಇದರಲ್ಲಿ ಒಂದೇ ಬೀದಿಯಲ್ಲಿರುವ. ಇದು ಮೇಡಮ್, ಈಗ ನೀವು ಹೇಳಿದ್ರ ಮೇಲೆ 2 ಫೋಟೋ ಇದೆಲ್ಲ ಯಾರ್ದಲ್ಲ? ಒಂದು ಫೌಂಡರ್ ಲಕ್ಷ್ಮೀ ಗಣೇಶ್ ಹೋಟೆಲ್ ಇದಲ್ಲ, KT ಹೋಟೆಲು. KTದು ಫೌಂಡರ್ ನಮ್ಮ ಯಜಮಾನ್ರ ತಾತ ಲಕ್ಷ್ಮೀ ನಾರಾಯಣ ಹೊಳ್ರು ಈ ಕಡೆ ಇದ್ದಾರೆ ಇವರು. ನೆಕ್ಸ್ಟ್ ಅವರ ಹಿರಿಯ ಮಗ ನರಸಿಂಹ ಹೊಳ್ರು, ಅವರಂದ್ರೆ ನಮ್ಮ ಯಜಮಾನ್ರ ತಂದೆ. ಈಗ ಇವರು ನಿಮ್ಮ ಮಗನ? ಇವನು ನಮ್ಮ ಮಗ, ಒಬ್ಬರೇ ಮಗ ನಮ್ಗೆ. ಅಲ್ಲ, ನೀವು ಇಷ್ಟು ಕೋಟ್ಯಾಧೀಶ್ವರರು ಏನು ಮಗನ ಸಪ್ಲೈ ಬಿಟ್ಬಿಟ್ಟಿದ್ರೆ, ಇಂಜಿನಿಯರ್ ಡಾಕ್ಟರ್ ಮಾಡೋ ಬದ್ಲಿ? ನೋಡಿ, ನಮ್ಮ ಈ KTದು ಫ್ಯಾಮಿಲಿ ಬಂದ ರೀತಿನೇ ಹಾಗೇನೆ ಉಂಟು ಅಂತ ಹೇಳ್ತೇವೆ. ಈಗ KT ಫೌಂಡರ್ ಅಜ್ಜ ಇದ್ದಾರೆ, ಅವರ ಹಿರಿಯ ಮಗನು KTಯನ್ನೇ ಮುಂದುವರಿಸಿಕೊಂಡು ಹೋದವರು. ಅವರ ನಂತರ ಅವರ ಮಗ ಅಂದ್ರೆ ನಮ್ಮ ಯಜಮಾನ್ರು, ಅವರು ಮೂಲದಿಂದಲೇ KTಗೆ ಬಂದಿದ್ದಾರೆ. ಅವರು ಡಿಗ್ರಿ ಆದ ನಂತರ ಬಿಟ್ಟು ಹೋಟೆಲ್ಗೆ ಸೇರಿದವರು. ನೆಕ್ಸ್ಟ್ ಈಗ ನಮ್ಮ ಮಗನೂ ಅಷ್ಟೇ. ನಾವಂದ್ರೆ ಮುಂದೆ ಇದು ಹೋಗ್ಬೇಕು, KT ಉಳಿಬೇಕು ಅಂತಿದ್ರೆ ಅವನು ಡಾಕ್ಟರ್ ಲೈನ್ ಇಂಜಿನಿಯರ್ ಲೈನ್ ಹಿಡಿತಾ ಇದ್ರೆ ಇದು ಮುಂದುವರಿದಿಲ್ಲ. ನಮ್ಮ ಹಂತಕ್ಕೆ ಇದು ನಿಲ್ತದೆ. KT ನಿಲ್ಬಾರ್ದು, ಇದು ಮುಂದುವರಿಬೇಕು ಹೇಳುವ ಉದ್ದೇಶದಿಂದ ಅವನನ್ನು ನಾವು ಈ ಹೋಟೆಲಿಗೆ ಸೇರಿಸ್ಕೊಂಡಿದ್ದೇವೆ. ಬಟ್ ಅವನು ಅಷ್ಟೇ ತುಂಬ ಇಂಟ್ರೆಸ್ಟ್ ಅಲ್ಲಿ ಇದ್ದಾನೆ. ನೋಡಿ, ಅವನನ್ನು ನಾವು ದನಿಯಾಗಿ ಬೆಳೆಸ್ತಾ ಇಲ್ಲ, ಕೆಲಸದವನಿಗೆ ಅವನಿಗೆ ಎಲ್ಲ ಕೆಲಸವೂ ಮಾಡಬೇಕು ಅಂತ ಹೇಳೋ ಥರ. ನಮ್ಮ ಯಜಮಾನ್ರು ಹೇಗಿದ್ದಾರ ಅದೇ ರೀತಿ ಅವನು ಇರ್ತಾನೆ. ಅವರು ಅಷ್ಟೇನೆ, ಅವರು ದೋಸೆ ಮಾಡ್ತಾರೆ, ಚಹಾ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಪ್ಲೇಟು ತೆಗಿತಾರೆ, ಟೇಬಲಿಂದ ಕ್ಲೀನು ಮಾಡ್ತಾರೆ. ಈಗ ನೀವು ಹೇಳ್ತಾ ಇದ್ರಲ್ಲ, ನಿಮ್ಮ ಮಗ ಇಂಜಿನಿಯರಿಂಗ್ ಮಾಡಿಸಿಲ್ಲ, ಡಾಕ್ಟರ್ ಮಾಡಿಸ್ಲಿಲ್ಲ, ನೀವು ಕೋಟ್ಯಾಧೀಶ್ವರರು,
ಏನ್ ಅವನಿಗೂ ಇದೇ ಕೆಲಸ ಕೊಟ್ಟಿದ್ದೀರಾ? ಯಾಕೆ ಇವತ್ತೆಲ್ಲರೂ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕಂತ ಕನಸು ಕಾಣ್ತಾರೆ? ಎಲ್ಲ ನಮ್ಗೆ ಕೋಟ್ಯಾಧೀಶರ ಆಗ್ಬೇಕನ್ನೋ ಆಸೆ ಅಲ್ಲ. ಆಕ್ಚುಲಿ ಒಂದು ಮರ್ಯಾದೆಯಿಂದ ಜೀವನ ಮಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಿರ್ಬೇಕು ಅನ್ನೋದೊಂದು ಉದ್ದೇಶ. ಈಗ ಅವನು ಅಷ್ಟೇ. ಈಗ ನಮ್ಮ ಯಜಮಾನರು ಕೋಟ್ಯಾಧೀಶರು ಡಾಕ್ಟರಿಂದ ಹೆಚ್ಚು ಹೆಸರು ತಗೊಂಡಿದ್ದಾರೆ. ಯಾವುದರಿಂದ? ಈ ಕೇಟಿಯಿಂದ. ಮೂಲ ಆತ ನಮಗೆ ಕೊಟ್ಟ ಬಳುವಳಿ ಕೇಟಿ, ಅದನ್ನು ಮುಂದುವರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ನಮ್ಮ ಮಗನನ್ನು ಕೂಡ ನಾವು ಅದೇ ರೀತಿ ಅವನು ನಮ್ಮ ಮುಂದೆ ಇದ್ದು ಆ ಥರನೇ, ಅಂದರೆ ಅವನು ಬೇರೆ ಲೈನ್ ಹೋದಂದ್ರೆ ಈ ಕೇಟಿ ಮುಂದೆ ಬರೀಲಿಕ್ಕೆ ಇಲ್ಲ. ಇಷ್ಟು ಒಳ್ಳೆ ಹೆಸರಿರುವ ಒಂದು ಈ ಸಂಸ್ಥೆಯನ್ನು ಬಿಟ್ಟು ಯಾರದೋ ಕೈ ಕೆಳಗೆ ಅವನು ಕೆಲಸ ಮಾಡೋದಕ್ಕಿಂತ ಇಲ್ಲಿ ಅವನು ಇರಲಿ, ಇದರಲ್ಲಿ ಒಳ್ಳೆ ಹೆಸರು ಉಂಟು, ಅದನ್ನೇ ತೆಕ್ಕೊಳ್ಳಿ ಹೇಳೋದು ನಮ್ಮದು ಉದ್ದೇಶ. ನಿಮಗೇನು ಅನ್ಸುತ್ತೆ? ಈ ಉದ್ಯಮ ಮುಂದುವರಿಸಬೇಕು ಅನ್ಸುತ್ತೆ ಇವ್ರೆ? ಮಾತು ಕಡಿಮೆ, ಈ ಒಂದು ಬೆಸ್ಟ್ ಹುಡುಗ, ಮಾತು ಕಡಿಮೆ ಬೆಟರ್. ನಿಮಗೆ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅನ್ಸಲಿಲ್ವಾ? ಇದು ಸಾಕು ಅಂತ ಹೆಸರು ಉಂಟು ಇದ್ರಲ್ಲಿ ಒಳ್ಳೆ. ಅದಕ್ಕೆ ಒಳ್ಳೆ ಅಜ್ಜ 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 ಅಪ್ಪ ಒಂದು ಹೆಸರು ಉಂಟು ಇದ್ರಲ್ಲಿ. ಅವರ ಕನಸು ಅದನ್ನ ನಾನು ಮುಂದುವರಿಸಬೇಕು, ನನಸು ಮಾಡ್ಬೇಕು ಹೇಳೋದು. ಅವರ ಕನಸನ್ನು ನನಸು ಮಾಡ್ಬೇಕಂತ. ಅದಕ್ಕೆ ನೀವು ಬೇಡ ಎಜುಕೇಶನ್ ಅಂತ ಹೇಳಿ. ಹೌದು. ಇದಲ್ಲ, ಎಜುಕೇಶನ್ ಎಲ್ಲಿವರೆಗೆ ಮಾಡಿಲ್ಲ? ಬಿಕಾಮ್ ಆಗಿದೆ, ಡಿಗ್ರಿ ಆಗಿದೆ. ಇಂಜಿನಿಯರ್ ಡಾಕ್ಟರ್ ಬೇಡ. ಇದೆ ಸರ್. ಬರ್ತೀರಾ ಬೆಳಗ್ಗೆ ಹೋಟೆಲ್ಗೆ? 7 ಗಂಟೆ. ಹಾಂ, ಕ್ಲೋಸ್ ಆಗಿ ಹೋಗೋದು 10 ಗಂಟೆ ಆಗ್ತದೆ ಹೋಗುವಾಗ. ಒಟ್ಟಾರೆಯಾಗಿ ಮೇಡಮ್ ಅವರ ಕುಟುಂಬನೇ ಪರಿಚಯ ಆಗ್ಬಿಡ್ತು. ಖಂಡಿತ. ಇನ್ನೂ ಒಬ್ಳು ಮಗಳಿದ್ದಾಳೆ, ಅವಳು ಮಾತ್ರ BDS ಮಾಡ್ತಾ ಇದ್ದಾಳೆ. ಅವಳು ಡಾಕ್ಟರ್, ಅವಳು ಕಲಿತಾ ಇದ್ದಾಳೆ. ಪವನ್ ಕುಮಾರ್. ಒಟ್ಟಾರೆಯಾಗಿ KT ಹೋಟೆಲ್ ಏನಿದೆ ರಾಜ್ಯದಲ್ಲಿ ತುಂಬ ಪ್ರಖ್ಯಾತವಾಗಿರೋದು. ಬೆಂಗಳೂರು ಮಂಗಳೂರು ಹೈವೇ ಕಲ್ಲಡ್ಕ ಎಲ್ಲರಿಗೂ ಗೊತ್ತು. ಅದ್ರ ಮಾಲೀಕರಿದ್ದಾರೆ, ಮಗ ಇದ್ದಾರೆ, ಮಾಲಕರು ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. 100 ಕೋಟಿ ಒಡೆಯರಾಗಿದ್ರು ಪಾಪ ಮಗನ್ನು KT ಹೋಟ್ಲು ಬಿಸ್ನೆಸ್ಗೆ ಬಿಟ್ಟಿದ್ದಾರೆ. ಕೊಳ್ಳ ಅವರು ತುಂಬಾ ಅದ್ಭುತವಾದ ಒಂದು ಯೋಚನೆ. ನಿಮ್ಗೇನು ಅನ್ಸುತ್ತೆ? ಇದೇ ಉದ್ಯಮ ಮುಂದುವರಿಸಲಿ ಅಂತೀರಾ? ಖಂಡಿತವಾಗಿ. ಯಾಕೆಂದ್ರೆ ನಾವು ಈಗ ನೋಡಿ ಒಂದು ಲೆವೆಲ್ಗೆ ಬಂದು ಎಷ್ಟು ಹೆಸರು ಫೇಮಸ್ ಆಗಿ, ನೀವು ಅಲ್ಲಿಂದ ಬೆಂಗಳೂರಿಂದ ನಮ್ಮನ್ನು ಹುಡುಕಿಕೊಂಡು ಬಂದ ಉದ್ದೇಶ ಏನು? ಹೌದೌದು. ಲಕ್ಷಾಂತರ ಜನ ನಿಮ್ ಬಗ್ಗೆ ಮಾತಾಡ್ತಾರೆ. ಕರೆಕ್ಟ್. ಅದು ಮಾತಾಡ್ತಾರೆ ಅಂದ್ರೆ ಅದು ಅಷ್ಟು ಹೆಸರು ನಿಮ್ಗೆ. ಅದರಲ್ಲಿ ಹಣ ಮಾಡ್ಬೋದು ಅಷ್ಟೇ ಹೊರತು ಜನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳಿ? ಜನರನ್ನ. ಹೌದು, ಹಣ ಮಾತ್ರ ಮಾಡೋದು, ಜನರನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ಗಳಿಸಬಹುದು ಅಷ್ಟೇ. ಈ KTಯಲ್ಲಿ ಹಾಗೆಲ್ಲ ಸಾವಿರಾರು ಜನ ಬರ್ತಾ ಹೋಗ್ತಾರೆ, ಎಲ್ಲಾ ಜಾತಿ ಧರ್ಮದವರು ಬರ್ತಾ ಹೋಗ್ತಾರೆ. ನಾವು ಅವರನ್ನು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡು ಮುಂದುವರಿಸ್ತಾ ಹೋದ್ರೆ ಇದರಲ್ಲಿ ಇವತ್ತೀಗ ನೀವೇ ಬ್ಯಾಂಗ್ಳೂರಿಂದ ಇಲ್ಲಿಗೆ ಹುಡುಕಿಕೊಂಡು ಬಂದ ಹಾಗೇನೆ ಇಷ್ಟು ಹೆಸರು ಆಗಿದೆ ಅಂದ್ರೆ ನಮ್ಮ ಮಗ ಅದನ್ನು ಮುಂದುವರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ತುಂಬಾ ಧನ್ಯವಾದ. ಖಂಡಿತ.